ಮಡಿಕೇರಿಯ ಕಾಂಗ್ರೆಸ್ ಶಾಸಕ ಈಗ ಸುದ್ದಿಯಲ್ಲಿದ್ದಾರೆ. ಇವ್ರ ತಂದೆ ಹಾಸನದಲ್ಲಿ ಜೆಡಿಎಸ್ ಶಾಸಕ, ಇವರು ಮಡಿಕೇರಿಯಲ್ಲಿ ಕಾಂಗ್ರೆಸ್ ಶಾಸಕ. ಈಗ ಇವರು ಯಾವುದೋ ಒಂದು ಜನೋಪಯೋಗಿ ಯೋಜನೆಯನ್ನ ಮಡಿಕೇರಿಗೆ ತಂದಿದ್ದಕ್ಕೆ ಅವರು ಸುದ್ದಿಯಾಗಿರೋದಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS 100 ವರ್ಷಗಳನ್ನ ಪೂರೈಸಿದಂತ ಹಿನ್ನೆಲೆಯಲ್ಲಿ ಕುಶಾಲನಗರದಲ್ಲಿ ಜನವರಿ 25ರಂದು ನಡೆದಂತ ಹಿಂದೂ ಸಂಗಮ ಕಾರ್ಯಕ್ರಮದ ಶೋಭಾಯಾತ್ರೆಯಲ್ಲಿ ಮಡಿಕೇರಿ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಮಂತರಗೌಡ ಪಾಲ್ಗೊಂಡಿದ್ದು ರಾಜಕೀಯ ವಲಯದಲ್ಲಿ ಈಗ ತೀವ್ರ ಚರ್ಚೆ ಗ್ರಾಸಾಗಿದ್ದಾರೆ. ಹಿಂದೂ ಸಂಗಮ ಆಯೋಜನಾ ಸಮಿತಿ ಹೆಸರಿನಲ್ಲಿ RSS ಸೇರಿದ ಹಾಗೆ ವಿವಿಧ ಹಿಂದುತ್ವ ಸಂಘಟನೆಗಳ ಸಹಯೋಗದೊಂದಿಗೆ ಕುಶಾಲನಗರದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಇದರ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದಂತಹ ಶೋಭಾಯಾತ್ರೆ ತಾವರಕೆರೆ ಬಳಿಯಿಂದ ಆರಂಭಗೊಂಡು ಬೈಚನಹಳ್ಳಿ ಸಮೀಪಿಸ್ತಾ ಇದ್ದ ಹಾಗೆ ಅಲ್ಲಿಗೆ ಬಂದಂತಹ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಹಿಂದೂ ಸಂಗಮ ಕಾರ್ಯಕ್ರಮದ ಸಂಯೋಜಕ ಹಾಗೆ RSSನ ಹಿರಿಯ ಕಾರ್ಯಕರ್ತ GL ನಾಗರಾಜ್ ಅವರ ಆಶೀರ್ವಾದವನ್ನು ಪಡೆದಂತಹ ಕಾಂಗ್ರೆಸ್ ಶಾಸಕರು ಸ್ಥಳದಲ್ಲಿದ್ದಂತಹ ಮಾಜಿ ಶಾಸಕ ಬಿಜೆಪಿಯ MP ಅಪ್ಪಚ್ಚು ರಂಜನ್ ಅವರಿಗೆ ಹಸ್ತಲಾಘವ ಮಾಡಿ ಮಾತಾಡಿದ್ರು. ಈ ಸಂದರ್ಭ ಮೆರವಣಿಗೆಯಲ್ಲಿದ್ದಂತಹ ಸಂಘಟನೆಯ ಪ್ರಮುಖರು ಡಾಕ್ಟರ್ ಮಂತರಗೌಡ ಅವರಿಗೆ ಕೇಸರಿ ಶಾಲನ್ನ ತೊಡಿಸಿದ್ರು. ಇದಾದ ನಂತರ ಸ್ವಲ್ಪ ದೂರ ಶೋಭಾಯಾತ್ರೆಯಲ್ಲಿ ಸಾಗದಂತಹ ಶಾಸಕರು ನೆರವೇರಿದ್ದವರಿಗೆ ಶುಭವನ್ನ ಕೋರಿ ಅಲ್ಲಿಂದ ತೆರಳಿದ್ರು. ಡಾಕ್ಟರ್ ಮಂತರಗೌಡ ಹಾಗೂ ಅವ್ರ ತಂದೆ JDS ಶಾಸಕ A ಮಂಜು ಅವರನ್ನ ಇತ್ತೀಚೆಗೆ ಬಿಜೆಪಿಯ ಮೈತ್ರಿ ಪಕ್ಷ JDSನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಅಚ್ಚರಿಯನ್ನ ಮೂಡಿಸಿದ್ರು. ಇದೀಗ ಡಾಕ್ಟರ್ ಮಂತರಗೌಡ ಅವರು ಸಂಘ ಪರಿವಾರದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿರೋದ್ರಿಂದ ರಾಜಕೀಯ ವಲಯದಲ್ಲಿ ಹಲವು ಲೆಕ್ಕಾಚಾರಗಳು ಆರಂಭಗೊಂಡಿವೆ. ಇನ್ನು ಈ ಕುರಿತು ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಧರ್ಮಜ್ ಉತ್ತಪ್ಪ ಅವರು ಶಾಸಕರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿರೋದು ಸಾಮಾಜಿಕ ಜಾಲತಾಣದ ಮೂಲಕ ನನ್ನ ಗಮನಕ್ಕೆ ಬಂದಿದೆ. KPCCಯಿಂದ ನನಗೆ ಯಾವುದೇ ಸೂಚನೆ ಬಂದಿಲ್ಲ. ಆದ್ರೆ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಪಷ್ಟೀಕರಣವನ್ನ ನೀಡುವಂತೆ ಶಾಸಕರಿಗೆ ಮೌಖಿಕವಾಗಿ ತಿಳಿಸಿದ್ದೀನಿ. ಆದ್ರೆ ಇಲ್ಲಿಯವರೆಗೆ ಯಾವುದೇ ಉತ್ತರ ಬಂದಿಲ್ಲ. ಜನವರಿ 28ರಂದು ಪತ್ರ ನೀಡಿ ಸ್ಪಷ್ಟೀಕರಣವನ್ನ ಬಯಸ್ತೀನಿ, ಹಾಗೆ ಉತ್ತರದ ನಿರೀಕ್ಷೆಯಲ್ಲಿದ್ದೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರು ಮತ್ತೆ ಸಚಿವರು ಅದು ಎಷ್ಟು ಹೃದಯ ವೈಶಾಲ್ಯ ಉಳ್ಳವರು ಅಂತ ಅಂದ್ರೆ ಅವರು RSS ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ, RSSನವರು ಕಾಲಿಗೂ ಬೀಳ್ತಾರೆ. ಆದ್ರೆ ಅವ್ರ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಯಾಕೆ ಇಷ್ಟೊಂದು ಬೆವರು ಹರಿಸ್ತಾ ಇದ್ದಾರೆ ಅಂತ ಮಾತ್ರ ಜನರಿಗೆ ಬಹಳ ಗೊಂದಲ ಇದೆ. ಇಲ್ಲಿ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ತಿರುಗಾಡಿ RSS ವಿರುದ್ಧ ಮಾತಾಡ್ತಾರೆ, ಹೋರಾಡ್ತಾ ಇದ್ದಾರೆ, ಕೇಸ್ ಜಡಿಸ್ಕೊಳ್ತಾರೆ. ಏನೇ ಆದ್ರೂ RSS ಜೊತೆಗೆ ರಾಜಿ ಇಲ್ಲ, ಅದು ದೇಶ ವಿರೋಧಿ ಸಂಘಟನೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಬಿಜೆಪಿ RSSನದ್ದು ದ್ವೇಷದ ಮಾರುಕಟ್ಟೆ, ನಮ್ಮದು ಅದರಲ್ಲಿ ಪ್ರೀತಿ ಅಂಗಡಿ ಅಂತೆಲ್ಲ ರಾಹುಲ್ ಗಾಂಧಿ ಹೇಳ್ತಾರೆ. ಅದೇ ರಾಹುಲ್ ಗಾಂಧಿಯ ಪಾರ್ಟಿಯ ಶಾಸಕರು RSS ಮುಖಂಡರ ಕಾಲಿಗೆ ಬಿದ್ದು ಅವ್ರ ಕಾರ್ಯಕರ್ತರ ಆಲಿಂಗನವನ್ನ ಮಾಡಿಕೊಂಡು RSS ಅನ್ನ ತಲೆ ಮೇಲೆ ಹೊತ್ಕೊಳ್ತಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಯಾರಿಗೆ? ಅವ್ರ ಹೇಳಿಕೆಗೂ ಅವ್ರ ಪಕ್ಷದ ಶಾಸಕರಿಗೂ ಸಂಬಂಧನೇ ಇಲ್ವಾ? RSS ಜೊತೆಗೆ ಸೇರ್ಕೊಂಡೇ ಶಾಸಕರಾಗಬೇಕು ಅನ್ನೋದಿದ್ರೆ ಮಂತರಗೌಡ ಬಿಜೆಪಿಯಿಂದನೇ ಶಾಸಕರಾಗಬಹುದಿತ್ತಲ್ವಾ? ಅವ್ರು ಇನ್ನೂ ಕೂಡ ಕಾಂಗ್ರೆಸ್ ನಲ್ಲಿ ಯಾಕಿದ್ದಾರೆ? ಅವ್ರು ಯಾಕೆ ರಾಹುಲ್ ಗಾಂಧಿ ಅವ್ರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿಲ್ಲ? ತಂದೆ JDS ಶಾಸಕ, ಅವ್ರ ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಶಾಸಕನಾಗಿ ಮಾಡ್ತು. ಈಗ ಅದೇ ಕುಟುಂಬದ ರಾಜಕಾರಣದ ಕೂಡಿ ಬಿಜೆಪಿಯಲ್ಲೂ ಶಾಸಕನಾಗಿ ದಾಖಲೆ ಮಾಡೋದಕ್ಕೆ ಹೊರಟಾಗಿ ಕಾಣ್ತಾ ಇದೆ ಅಂತ ಈಗ ಮಡಿಕೇರಿಯ ಜನ ಮಾತಾಡ್ತಾ ಇದ್ದಾರೆ ಇದನ್ನ. ಆದ್ರೆ KPCC ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ? ಯಾರಾದ್ರೂ ಅಲ್ಪಸಂಖ್ಯಾತರು ಅಥವಾ ದಲಿತರು ಒಂದು ಜೋರಾಗಿ ಕೆಮ್ಮಿದ್ರು ಕೂಡ ನೋಟಿಸ್ ಕೊಡುವಂತ KPCC ಶಿಸ್ತು ಸಮಿತಿ ಅಧ್ಯಕ್ಷರು ಈಗ ಏನ್ ಮಾಡ್ತಾ ಇದ್ದಾರೆ? CM ಸಿದ್ದರಾಮಯ್ಯ, DCM ಹಾಗೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರಿಬ್ರು ಕೂಡ ಒಂದು ವಿಷಯವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಬೆಂಬಲಿಗರು ಹಾಗೆ ಮತದಾರರಿಗೆ ಸ್ಪಷ್ಟಪಡಿಸಬೇಕಾಗಿದೆ. ಒಂದು, ರಾಹುಲ್ ಗಾಂಧಿ ಅವರು ಸರಿ ಇಲ್ಲ ಅಂತಂದ್ರೆ ಮಂತರಗೌಡ ಸರಿ, ಇಬ್ರು ಕೂಡ ಸರಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ KPCC ಅಧ್ಯಕ್ಷರು ಮತ್ತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಘೋಷಿಸಬೇಕು. ಒಂದು, ರಾಹುಲ್ ಗಾಂಧಿ ಅವರನ್ನ ಪಕ್ಷದಿಂದ ಹೊರಗೆ ಹಾಕಬೇಕು ಅಥವಾ ಮಂತರಗೌಡಗೆ ಮನೆ ದಾರಿ ತೋರಿಸಬೇಕು. ಅಷ್ಟು ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲ ಅಂತ ಅಂದ ಮೇಲೆ ಮತ್ ಯಾವ ಅಧಿಕಾರ ಇದ್ದು ಏನ್ ಪ್ರಯೋಜನ ಇವರಿಗೆ? BK ಹರಿಪ್ರಸಾದ್ ಅಂತ ಹಿರಿಯರು ಜಾತ್ಯತೀತ ಸಿದ್ಧಾಂತಕ್ಕಾಗಿ ಸದನದೊಳಗೂ ಮತ್ತೆ ಹೊರಗೂ ಹೋರಾಡ್ತಾ ಇದ್ದಾರೆ. ಸಾಂವಿಧಾನಿಕ ನೀತಿ ನಿಯಮಗಳು ಉಳಿಬೇಕು ಅಂತ ಫೈಟ್ ಮಾಡ್ತಾ ಇದ್ದಾರೆ ಅವರು. ಅವ್ರ ಪಕ್ಷದ ಶಾಸಕ, ಕುಟುಂಬ ರಾಜಕಾರಣದ ಫಲಾನುಭವಿ ಮಂತರಗೌಡ ಅದೇ ಜಾತ್ಯತೀತ ಸಿದ್ಧಾಂತವನ್ನ, ಸಂವಿಧಾನವನ್ನ ಬೀದಿಯಲ್ಲಿ ಕಾಲಡಿಗೆ ಹಾಕಿ ತುಳಿತಾ ಇದ್ದಾರೆ. ದ್ವೇಷವನ್ನೇ ಪ್ರತಿಪಾದಿಸುವಂತ ಸಂಘದ ಕಾಲಿಗೆ ಹೋಗಿ ಬಿದ್ದಿದ್ದಾರೆ ಅವರು. ಯಾರಾದ್ರೂ ಒಬ್ರು ಮಾತ್ರ ಸರಿ ಇರೋದಿಕ್ ಸಾಧ್ಯ. ಒಂದು, BK ಹರಿಪ್ರಸಾದ್ ಸರಿ, ಇಲ್ಲ ಅಂತಂದ್ರೆ ಮಂತರಗೌಡ ಸರಿ. ಯಾರಾದ್ರೂ ಒಬ್ರು ಮಾತ್ರನೇ ನಿಜವಾದ ಕಾಂಗ್ರೆಸ್ಸಿಗ ಆಗಿರ್ಬೇಕು. BK ಹರಿಪ್ರಸಾದ್ ಅಥವಾ ಮಂತರಗೌಡ ಇಬ್ರು ಕಾಂಗ್ರೆಸ್ಸಿಗರಾಗೋದಿಕ್ ಹೇಗ್ ಸಾಧ್ಯ ಇದೆ?
ಇಬ್ರು ಸರಿಯಾಗಿರೋದಕ್ಕೆ ಸಾಧ್ಯ ಇದೆಯಾ? ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಅದ್ರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು.